तो चलिए शुरू करते हैं। ಹಾಯ್ ಎಲ್ಲರಿಗೂ ನಮಸ್ಕಾರ ಗೈಸ್. ಇವತ್ತೇನಪ್ಪ ಅಂದ್ರೆ ಕಂಟೆಂಟ್ RCB GT ಮ್ಯಾಚ್ ಇರೋದಕ್ಕೆ RCB ಫ್ಯಾನ್ಸ್ ನ ಒಂದಿಷ್ಟು RCB ಕ್ವಶನ್ಸ್ ಇರ್ತಾವಲ್ಲ ಅವನ್ನ ಬಂದು ಕೇಳ್ಬೇಕಂತ ಮಾಡಿದ್ದೀನಿ. ಬಟ್ ಇವತ್ತು ನಾನು ಏನು ಹೇಳಕ್ ಬಂದಿದ್ದೀನಪ್ಪ ಅಂದ್ರೆ RCB ಮತ್ತು GTಗೆ RCBಗೆ ಒಂದು ಆಲ್ ದ ಬೆಸ್ಟ್ ಹೇಳಕ್ ಕುಂತಿದ್ದೀನಿ. ಯಾಕಪ್ಪ ಅಂದ್ರೆ RCB 19 ವರ್ಷ ಕಷ್ಟಪಟ್ಟು ಒಂದು ವರ್ಷ ಗೆದ್ದಿದೆ. ಈ ವರ್ಷನೂ ಅವರೇ ಕಪ್ ಗೆಲ್ಬೇಕಂತ ನಂದು ಆಸೆ. GT ಗೆಲ್ಲಬಾರ್ದು. ಯಾಕಪ್ಪ ಅಂದ್ರೆ ಬಂದಿರೋ 4 ವರ್ಷದಲ್ಲಿ 4 ವರ್ಷನೂ ಕ್ವಾಲಿಫೈ ಆಗಿ 1 ವರ್ಷ ಕಪ್ ಗೆದ್ದಿದೆ, 1 ವರ್ಷ ರನ್ನರ್ ಅಪ್, 1 ವರ್ಷ ಎಲಿಮಿಟೆಡ್ ಆಗಿದೆ. ಈ ವರ್ಷ ಅವ್ರು ಕಪ್ ಗೆದ್ರೆ ಅದು ರುಚಿ ಇರಲ್ಲ. ಬಟ್ RCB ವಿನ್ ಆಗ್ಬೇಕು. RCBಗೆ ಆಲ್ ದ ಬೆಸ್ಟ್. ಬರೀ ಇವತ್ತು RCB ಬಗ್ಗೆ ಯಾರ್ಯಾರ್ದು ಏನೇನು ಇದು ಐತಿ ಅಂತ ಕೇಳಿರೋ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾರ ಅಂತ ಕೇಳ್ಕೊಂಬರೋಣ. ಬನ್ನಿ ಹೋಗೋಣ ಈಗ. ಹಾಯ್ ಬ್ರೋ, ಇನ್ನೇ ಹುಡುಕ್ತಿದ್ ನಾನು RCB ಫ್ಯಾನ್ಸ್ನ. ಸ್ವಲ್ಪ ಇವತ್ತು RCB ಮ್ಯಾಚ್ ಅಲ್ಲ, ಅದಕ್ಕೆ ಒಂದು ವಿಡಿಯೋ ಮಾಡ್ತಿದ್ದೆ. ನಿಮ್ಮ ಹೆಸರು ಬ್ರೋ? ಶಿವು ಅಂತ. ನಿಮ್ಮ ಹೆಸರು ಬ್ರೋ? ಮಂಜು ಅನ್ಬಿಟ್ಟು. ಸ್ವಲ್ಪ ಸೈಡಿಗೆ ಬನ್ನಿ ಬ್ರೋ, ತೊಂದರೆ ಆಗುತ್ತೆ ನಾನು ಅಡ್ಡಾಡ್ರಿ. ನಾವೆಲ್ಲ ಓಕೆ ಬಾರಣ, ನೀನು ಚೆನ್ನಾಗಿದ್ದು ಕುಗ್ಗಿಯಲ್ಲಣ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. RCB ಮ್ಯಾಚ್ ಐತ್ ಬ್ರೋ, RCB GT. ನಿಮ್ಗೆ ಯಾವ ಕಪ್ ಗೆಲ್ಬೇಕು ಅನಿಸ್ತೈತಿ? RCBನೇ ಗೆಲ್ಬೇಕು. ಓಕೆ. ಈಗೇನಪ್ಪ ಅಂದ್ರೆ ನಾನು RCB ಬಗ್ಗೆ ಒಂದಿಷ್ಟು ಕ್ವಶನ್ಗಳು ಕೇಳ್ತೀನಿ. ನೀವು RCB ಅಭಿಮಾನಿ ಅಲ್ಲ, ಕೊಹ್ಲಿ ಬಗ್ಗೆ RCB ಟೀಮ್ ಬಗ್ಗೆ ಕೇಳ್ತೀನಿ, ಹೇಳ್ತೀರಾ? ಕೊಹ್ಲಿ ಎಷ್ಟು ವರ್ಷ ಕ್ಯಾಪ್ಟನ್ಶಿಪ್ ಮಾಡಿದ್ವ? RCBಗೆ ಕೊಹ್ಲಿ ಎಷ್ಟು ವರ್ಷ ಕ್ಯಾಪ್ಟನ್ಶಿಪ್ ಮಾಡಿದ ಮತ್ತು ಎಲ್ಲಿಂದ ಎಲ್ಲಿ ತನ? ಅಷ್ಟೊಂದು ಏನು ಗೊತ್ತಿಲ್ಲ ಸ್ವಲ್ಪ. ಅಲ್ಲ, RCB ಫ್ಯಾನ್ ಅಲ್ಲ, ಅದಕ್ಕೆ ಕೇಳ್ತಾರೆ. ಓಕೆ. ಕೊಹ್ಲಿ ಅವನ ಮೊದಲ ಜರ್ಸಿ ನಂಬರ್ ಯಾವ್ದಾಗಿತ್ತು? ಅದೇನು 18 ಅಲ್ಲ? ಇಲ್ಲ ಬ್ರೋ, ಮೊದಲು ಬೇರೆ ಇತ್ತು. ಎಲ್ಲ ಪ್ಲೇಯರ್ಸ್ಗೆ ಆಲ್ಮೋಸ್ಟ್ ಬೇರೆ ನಂಬರ್ ಇರುತ್ತೆ. ಆಮೇಲೆ ಅವರು ಒಂದು ಹೆಸರು ಅನ್ನೋದು ಬಂದ್ಮೇಲೆ ಮತ್ತೆ ಬೇರೆ. ಏನು ಗೊತ್ತಿಲ್ಲ ನಮಗೆ ಅಷ್ಟೇ. ಹೌದಾ ಬ್ರೋ? ಬಟ್ ಯಾರು ಫ್ಯಾನ್ ಬ್ರೋ RCB ಅಲ್ಲಿ? ಕೊಹ್ಲಿ ಫ್ಯಾನೇ? ಕೊಹ್ಲಿ ಫ್ಯಾನ್. ಓಕೆ, ಥ್ಯಾಂಕ್ ಯು ಬ್ರೋ. ನಿಮ್ಮ ಹೆಸರು? ಮಂಜು ಅಂತ. ಈಗ RCB ಎಲ್ಲ ಮುಗಿದ್ಮೇಲೆ ನೀವು RCB ಫ್ಯಾನ್ ಅಲ್ಲ, ಅದಕ್ಕೆ ಕೇಳ್ತಿರೋದು. ಗೊತ್ತಿದ್ದು ಕೇಳಿದ್ರೆ ಹೇಳ್ತೀನಿ, ಗೊತ್ತಿಲ್ಲ. ಓಕೆ, ಅದನ್ನ ಬಿಡಿ ಹಂಗಾದ್ರೆ ಮುಗಿದಾಯ್ತು. ಏನಪ್ಪ ಅಂದ್ರೆ ಇದು ನಮ್ಮ RCBಗೆ ಮೊದಲ ಕ್ಯಾಪ್ಟನ್ಶಿಪ್ ಅಂತ ಯಾರು ಮಾಡಿದ್ರು? ಫಸ್ಟಿಗೆ RCB ಅಂದ್ರೆ IPL ಅನ್ನೋ ಫ್ರಾಂಚೈಸಿ ಬಂದ್ಮೇಲೆ ಫಸ್ಟಿಗೆ ನೋಡೋದು ಹಂಗಲ್ಲ ಬ್ರೋ. ಏನಪ್ಪಾ ಅಂದ್ರೆ ನಾನು ಹೇಳೋದು ಇಷ್ಟೇ ಅನ್ನೋದು ಹಿಂದೆ ಇರುತ್ತೆ, ಬಟ್ ಓದಿರ್ತೀವಲ್ಲ ಅದು ನೆನಪಿರುತ್ತಲ್ಲ. ಹಂಗೆ ಸ್ಟಾರ್ಟಿಂಗ್ ನೋಡೆಲ್ಲ ಗೊತ್ತಿಲ್ಲ, ಬಟ್ ನೆನಪಿರುತ್ತಲ್ಲ ನೋಡಿದ್ದು, ಅದಕ್ಕೆ. ಅಷ್ಟೊಂದೇನು ಗೊತ್ತಿಲ್ಲ. ನಿಮಗೆ ಗೊತ್ತಿದ್ದು ಐತೆ ಅಲ್ಲ ಬ್ರೋ? ಫಸ್ಟ್ ಕ್ಯಾಪ್ಟನ್ ಯಾರಾಗಿದ್ರು RCBಗೆ? ಇಲ್ಲ, ಅದು ಸ್ವಲ್ಪ ನೋಡೋಣ. ನಾವು ಜಾಸ್ತಿ RCBಗೆ ಫಸ್ಟ್ ಕ್ಯಾಪ್ಟನ್ ಬಂದ್ಬಿಟ್ಟು ನಮ್ಮ ಕನ್ನಡಿಗರಾಗಿದ್ರು. ಯಾರಪ್ಪ ಅಂದ್ರೆ ರಾಹುಲ್ ದ್ರಾವಿಡ್. ಸ್ಟಾರ್ಟಿಂಗ್ ರಾಹುಲ್ ದ್ರಾವಿಡ್ ಆಗಿದ್ರು. ಕೊಹ್ಲಿ ಜರ್ಸಿ ನಂಬರ್ 5 ಆಗಿತ್ತು. ಆಮೇಲೆ ಅವ್ರ ಅಪ್ಪಾಜರ್ ತೀರ್ಕೊಂಡಾದ್ಮೇಲೆ ಅವ್ರ ಅಪ್ಪಾಜರ್ ಡಿಸೆಂಬರ್ 18ಕ್ಕೆ ತೀರ್ಕೊಂತಾರೆ. ಆ ಕಾರಣಕ್ಕೋಸ್ಕರ ಅದು 18 ಅಂತ, ಆಗಸ್ಟ್ 18ಕ್ಕೆ ಅವನು ಇದನ್ನ ಚೇಂಜ್ ಮಾಡ್ಕೊಂಡ ಕೊಹ್ಲಿ ಅವರು. ಸರಿ ಬ್ರೋ. ಅದಾದ್ಮೇಲೆ ಮತ್ತೇನಪ್ಪ ಅಂದ್ರೆ ಕೊಹ್ಲಿ ಎಷ್ಟು ಸೆಂಚುರಿ ಹೊಡೆದಿದ್ದಾನೆ? ಎಷ್ಟು ಸೆಂಚುರಿ? IPL ಕೆರಿಯರ್ ಅಲ್ಲಿ ಎಷ್ಟು ಸೆಂಚುರಿ ಹೊಡೆ? ಬರೀ IPL ಅಷ್ಟೇ. ಎಷ್ಟು ಬ್ರೋ? 9 ಸೆಂಚುರಿ. 9 ಸೆಂಚುರಿ. ಓಕೆ. ಫಸ್ಟ್ ಸೆಂಚುರಿ ಯಾವಾಗ ಹೊಡೆದಿದ್ರು ಅವರು? ಫಸ್ಟ್ ಸೆಂಚುರಿ 2000 ಎಷ್ಟರಲ್ಲಿ ಆಗಿತ್ತು, ನೆನಪಿಲ್ಲ. ಗೊತ್ತು ಫಸ್ಟ್ ಸೆಂಚುರಿ ಯಾವಾಗ ಹೊಡೆದಿದ್ರು? ಗೊತ್ತಿಲ್ಲ. ಆಲ್ಮೋಸ್ಟ್ ಅಂದ್ರೆ 2020 ನೆನಪಿಲ್ಲ. ಓಕೆ ಬ್ರೋ, ಥ್ಯಾಂಕ್ ಯು ಬ್ರೋ. ಆದರೆ RCB ಅಲ್ಲ, ಕೊಹ್ಲಿ ಅವರು ಫಸ್ಟ್ ಸೆಂಚುರಿ ಹೊಡೆದು 2016 ಗುಜರಾತ್ ಲಯನ್ಸ್ ಮೇಲೆ. ಓಕೆ ಬ್ರೋ, ಥ್ಯಾಂಕ್ ಯು. 2016 ಫಸ್ಟ್ ಸೆಂಚುರಿ ಅವ್ರದ್ದು. ಹಾಯ್ ಬ್ರೋ, ಕ್ರಿಕೆಟ್ ಕನ್ನಡ ಬರುತ್ತಲ್ಲ? ಕ್ರಿಕೆಟ್ ನೋಡ್ತೀರಲ್ಲ ಬ್ರೋ? ಯಾವ ಟೀಮ್ ಬ್ರೋ ಇದು ಸಪೋರ್ಟ್? RCBನಾ? ಓಕೆ, ಇವತ್ತು RCB ಮ್ಯಾಚ್ ಐತಿ. RCB ಒಂದು ಆಲ್ ದ ಬೆಸ್ಟ್ ಹೇಳಿ. ಹಂಗೆ ನಿಮ್ಮ ಹೆಸರು ಬ್ರೋ? ರೋಹಿತ್ ಬ್ರೋ. ನಿಮ್ಮ ಹೆಸರು ಬ್ರೋ? ಗಿರೀಶ್. ಇವತ್ತೇನಪ್ಪ ಅಂದರೆ ನಾನು RCB ಬಗ್ಗೆ ಕೆಲವೊಂದಿಷ್ಟು ಕ್ವಶನ್ಗಳು ತಗೊಂಬಂದಿದ್ದೀನಿ. ನೀವು ಎಷ್ಟು ತಿಳ್ಕೊಂಡಿರ RCB ಬಗ್ಗೆ ಅಂತ. ಒಂದನೇ ಕ್ವಶನ್ ಬಂದ್ಬಿಟ್ಟು ಬ್ರೋ, RCBಗೆ ಮೊದಲ ಕ್ಯಾಪ್ಟನ್ ಯಾರಾಗಿದ್ರು 2008ರಲ್ಲಿ? ಇಲ್ಲ ಬ್ರೋ, ಅದು ನಮ್ಮ ಕನ್ನಡಿಗರವ್ರು. ಅದಕ್ಕೆ ಫಸ್ಟ್ RCB ಇಂಡಿಯಾ ಕನ್ನಡ. ನಾವು ಹುಟ್ಟಿದ್ದೆ 2006ದಾಗ ಹುಟ್ಟಿದ್ದು. 2006 ಇರಲಿ, ಅಂದ್ರೆ ಹಿಸ್ಟ್ರಿ ಯಾವಾಗ ಹುಟ್ಟಿದ್ದು, ಆದ್ರೆ ಹಿಸ್ಟ್ರಿಯಲ್ಲಿ ನಿಮ್ಗೆ ಗೊತ್ತಿಲ್ಲ ಬ್ರೋ? ಓಕೆ. ಈ ಕೊಹ್ಲಿ ಬಗ್ಗೆ ಗೊತ್ತಲ್ಲ? ಕೊಹ್ಲಿಯ ಮೊದಲ ಜರ್ಸಿ ನಂಬರ್ ಯಾವ್ದಾಗಿತ್ತು? 18 ಆಗಿತ್ತು. ಇಲ್ಲ ಬ್ರೋ, ಮೊದಲು ಬೇರೆ ಇತ್ತು. ಈಗ ಎಷ್ಟೋ ವರ್ಷ ಆದ್ಮೇಲೆ ಅದಕ್ಕಿಂತ ಮೊದಲು ಅವ್ರದ್ದು ಅಂಡರ್ 90, ಅದು IPL ಬಂದ್ಮೇಲೆ ಚೇಂಜ್ ಆಗಿದ್ದು. ಅಂಡರ್ 90 ಬೇರೆ ನಂಬರ್ ಇತ್ತು ಅವ್ರದ್ದು. ನಿಮಗೆ ಗೊತ್ತಿಲ್ಲ ಬ್ರೋ? ಮೇ ಬಿ 33 ಅಲ್ಲ ಅವ್ರದ್ದು ಡೇಟ್ ಆಫ್ ಬರ್ತ್ ಬ್ರೋ. ನೀವು ಇದು ಕೊಹ್ಲಿ ಫ್ಯಾನ್ ಅಲ್ಲ, ಅವ್ರ ಡೇಟ್ ಆಫ್ ಬರ್ತ್ ಮೊದಲಾಗಿಂದ ಆಗಿತ್ತು. ಅಂದ್ರೆ 5 ಆಗಿತ್ತು ಅವ್ರದ್ದು ಜರ್ಸಿ ನಂಬರ್. 5 ಜರ್ಸಿ ನಂಬರ್.
ಆಮೇಲೆ 18 ಆಗಿದ್ದು. ಹಾ ಅದೇ 5 ಮೊದ್ಲಾಗ ಅವ್ರದ್ದು ಕೊಹ್ಲಿ ಅವ್ರದ್ದು. ಅದು ಅವ್ರ ಅಪ್ಪಾಜಿಯರ್ ತೀರ್ಕೊಂಡಾದ್ಮೇಲೆ ಅವ್ರ ಅಪ್ಪಾಜಿಯರ್ ಡಿಸೆಂಬರ್ 18ಕ್ಕೆ ತೀರ್ಕೊಂತಾರೆ, ಅದನ್ನೇ ಅವ್ರು ಇದು ಮಾಡ್ತಾರೆ. ಓಕೆ ಬ್ರೋ, ಅದಾದ್ಮೇಲೆ ಇವು ಕೊಹ್ಲಿ ಅವರು ಮೊದಲ ಸೆಂಚುರಿ ಯಾವ ಇಯರ್ ಅಲ್ಲಿ ಹೊಡೆದ್ರು? ಅಂತವಲ್ಲ ಬೈ, ನಾನು RCB ಬಗ್ಗೆ ತಿಳ್ಕೊಬೇಕಲ್ಲ, ಹಿಸ್ಟ್ರಿ ಗೊತ್ತಿಲ್ಲದೆಲ್ಲ ಹಿಸ್ಟ್ರಿ ತಿಳ್ಕೊಂತೀವಿ. RCB ಕ್ರಿಕೆಟ್ ಅಂದ್ರೆ ಒಂದು ಎಮೋಷನ್ ಹುಡುಗರಿಗೆಲ್ಲ, ಅದಕ್ಕೆ ಒಟ್ಟು ಆಳವಾಗಿ ಏನ್ ಗೊತ್ತಿಲ್ಲ. ಈಗಿಂದ ಪ್ಲೇಯರ್ ಏನಾದ್ರು ಸ್ವಲ್ಪ ಹೇಳ್ಬೋದು. ಅವಾಗಿಂದ ಅಷ್ಟೊಂದು ಕೊಹ್ಲಿ ಅವರು ಎಷ್ಟು ಸೆಂಚುರಿ ಹೊಡೆದ್ರು IPL ಕೆರಿಯರ್ ಅಲ್ಲಿ? ಇದು ಈಗಲ್ದು ಆಗಲ್ದು ಏನಿಲ್ಲ ಬ್ರೋ, ಎಲ್ಲ ಮಿಕ್ಸ್ ಇರುತ್ತೆ. ಕೆಲಸ ಆಗಲ್ಲ, ಹಂಗಲ್ಲ ಬೈ, ಈಗ ಒಂದ್ ಇದು ಅನ್ನೋದು ಇರುತ್ತಲ್ಲ. ಇಲ್ಲ ಲೈವ್ ಏನಲ್ಲ, ಅಪ್ಲೋಡ್ ಮಾಡ್ತಾರೆ, ಕಟ್ ಮಾಡಿ ಹಾಕ್ತಾರೆ. ಏನ್ ಗೊತ್ತಾ ಬೈ, ಕೊಹ್ಲಿ 9 ಸೆಂಚುರಿ ಹೊಡೆದಿದ್ದಾನೆ ಟೋಟಲ್ ಕೆರಿಯರ್ ಅಲ್ಲಿ. ಎಲ್ಲ ನಮ್ಗೆ ನಾವು ಆನ್ಸರ್ ಹಂಗಲ್ಲ, ಅದು ಇದು ಇರೋದು ಫ್ಯಾಕ್ಟ್ ಆಗೇ ಇರೋದು, ಅದಕ್ಕೆ. ಓಕೆ ಬ್ರೋ, ಥ್ಯಾಂಕ್ ಯು, ನೋ ಪ್ರಾಬ್ಲಮ್. ಎಷ್ಟೋ ಕ್ವಶನ್ಸ್ ಈಗ ನಿಯರ್ ಬೈ ಕೇಳಿದ್ರೆ ಹೇಳ್ತಾರೆ ಎಲ್ಲರೂ RCB ಫ್ಯಾನ್ ಅಂತ ಹೇಳ್ಕೊಂಡು ಹೇಳ್ತಾರೆ. ಬಟ್ ಯಾವ ಕ್ವಶನ್ ಗೊತ್ತಿಲ್ಲ. ಬರೀ ಒಂದು ಟೀಮ್ ಐತಿ, ಇವ್ರು ಕೇಳೋಣ. ಎಲ್ಲ RCB ಬಾಯಿ ಎತ್ತಿರೋ ಸಾಕು RCB ಫ್ಯಾನ್ ಅಂತಾರೆ ಈಗ. ಹಾಯ್ ಬ್ರೋ, ಕನ್ನಡ ಬರುತ್ತಲ್ಲ ಬ್ರೋ? ಕನ್ನಡ ಬರುತ್ತಾ ಬ್ರೋ? ಬರತ್ ನಿಮ್ ನೋಡಿದ್ರ ಯಾಕ? ಓಕೆ ಬ್ರೋ, ಥ್ಯಾಂಕ್ ಯು. ಬಾ ಹಿಂಗ್ ಬಾ, ನೋ ಪ್ರಾಬ್ಲಮ್. ಬರತ್ತಿಲ್ಲ ಬ್ರೋ ನಿಮಗೆ? ಬರತ್. ಹಾಯ್ ಬ್ರೋ, ಕನ್ನಡ ಬರುತ್ತೆ ಬ್ರೋ ಯಾರಿಗಾದ್ರು? ಹೌದು. ಕ್ರಿಕೆಟ್ ಅಲ್ಲಿ ಯಾವ ಟೀಮ್ ಬ್ರೋ? ಕ್ರಿಕೆಟ್ RCB ना? RCB ಬಗ್ಗೆ पता है ना तुमको? RCB ಬಗ್ಗೆ पूर्ति पता है ना? RCB अच्छा वाला टीम है. अच्छा ओके और कोहली के 2 क्वेश्चंस बोले मैं तुमको. क्रिकेट में नहीं मालूम, फुटबॉल से. हाँ ओनली कोहली विराट कोहली. हाँ विराट कोहली. कितना सेंचुरी मारेगा कोहली? ओ IPL का 600. ಇಂತ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. कितना सेंचुरी मारेगा? 100? इंग्लिश ले बोल रहा, हिंदी पता नहीं. 150. कितना बारी बोले वो मारेगा? बोलेगा तो कितना? 350. No bro. 9 बारी only. सेंचुरी 100 रन की 9 बारी. हाँ 9 बारी. विराट कोहली फर्स्ट जर्सी नंबर कितना है? 10. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. 10. नो तुमको पता है ना ब्रो? सभी ब्रो कर्नाटक फेमस कोहली फैन है ना तुमका? नहीं कोहली फैन नहीं है संजू. कोई एकदम इन्होंने वक्त बदल दिया, जज्बात बदल दिए, जिंदगी बदल दी. ಕೊಹ್ಲಿ ಬೋಲೇಗ ಬ್ರೋ. ಓಕೆ ಬ್ರೋ, ಥ್ಯಾಂಕ್ ಯು. ನನಗೆ ಯಾಕೆ ಇಷ್ಟೊಂದು ಕ್ರೇಜ್ ಬರೋಂಗೈತಪ್ಪ ಅಂದ್ರೆ, ಕೇಳಕ್ಕೆ ಕ್ವಶನ್ಸ್ ಎಲ್ಲರೂ ಕೊಹ್ಲಿ ಫ್ಯಾನ್ ಇದ್ದಾರೆ, ಬಟ್ ಕೊಹ್ಲಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಹಂಗೆ ಅವ್ರವ್ರ ಫ್ಯಾನ್ ಆಗಿರ್ತಾರೆ, ಬಟ್ ಅವ್ರ ಬಗ್ಗೆ ಏನು ತಿಳ್ಕೊಂಡಿರಲ್ಲ. ಅದನ್ನ ಫಸ್ಟ್ ನಾನು ಇವತ್ತು ಎಲ್ಲರನ್ನೂ ಕೇಳ್ತಾ ಇರೋದು. ಆ ಕಾರಣಕ್ಕೋಸ್ಕರ ಇವತ್ತು ಈ ಕಾನ್ಸೆಪ್ಟ್ ತಗೊಂಬಂದೆ ನಾನು. ಬರೀ ನೆಕ್ಸ್ಟ್ ಹೋಗೋಣ. ಎಲ್ಲೇ ಇಲ್ಲಿ ಒಂದು ಸಮಸ್ಯೆ ಸಿಂಗಲ್ ಸಿಗೋದು ದೊಡ್ಡದು ಒಂದು ಸಮಸ್ಯೆ. ಅದಕ್ಕಿಂತ ಇನ್ನೂ ದೊಡ್ಡ ಸಮಸ್ಯೆ ಅಂದರೆ ಕನ್ನಡದ ಸಿಗಲ್ಲ, ಅದು ಒಂದು ದೊಡ್ಡ ಸಮಸ್ಯೆ. ಒಂದೇ RCB ಅವ್ರನ್ನ ಅಷ್ಟೇ ಹುಡುಕ್ಬೇಕು ನಾನೀಗ. ಕನ್ನಡದಲ್ಲಿ ಹುಡುಕಿದ್ರೆ ಅವ್ರು ಫಸ್ಟ್ RCB ಅವ್ರದ್ದು ಹೇಳ್ತಾರೆ. ಹಾಯ್ ಬ್ರೋ, ಮಾತಾಡ್ಬೋದಾ? ಕನ್ನಡ ಬರುತ್ತಾ ಬ್ರೋ? ಅಂದರೆ ಇವತ್ತು ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ವಿ. ಇವತ್ತು RCB GT ಮ್ಯಾಚ್ ಅಲ್ಲ, ಅದಕ್ಕೆ. ಹಾಂ, ನಿಮ್ಮ ಹೆಸರು ಬ್ರೋ? ಸುನಾದ್ ಅಂತ. ಇವತ್ತು RCB GT ಮ್ಯಾಚ್ ಐತಿ. ಯಾವ್ದು ಗೆಲ್ಬೇಕು? ಯಾವ್ದು ಕ್ರಿಕೆಟಲ್ಲಿ ಯಾವ್ದು ಬ್ರೋ? RCB ಗೆಲ್ಲಬೇಕು, RCB ಗೆಲ್ಲಬಹುದು. ಓಕೆ ಬ್ರೋ, RCB ಬಿಗ್ ಫ್ಯಾನ ನೀವು? ಒಂದಿಷ್ಟು RCB ಬಗ್ಗೆ ಒಂದಿಷ್ಟು ಕ್ವಶನ್ ಕೇಳ್ತೀವಿ ಬ್ರೋ, ಹೇಳ್ತೀರಾ? RCB ಫಸ್ಟ್ ಕ್ಯಾಪ್ಟನ್ ಯಾರು? ಫಸ್ಟ್ ಕ್ಯಾಪ್ಟನ್ 2008ರಲ್ಲಿ? 2008ರಲ್ಲಿ ಅನಿಲ್ ಕುಂಬ್ಳೆ. ಇಲ್ಲ, ನಮ್ಮ ಕನ್ನಡಿಗರಾಗಿದ್ರು. ಹಾಂ, ಗೊತ್ತಿಲ್ಲ ನಿಮಗೆ ಬ್ರೋ? ನೀವು RCB ಫ್ಯಾನ್ ಅಲ್ವಾ? ಕ್ರಿಕೆಟ್ ಬಗ್ಗೆ ಹೌದಾ? ಓಕೆ, ನೋ ಪ್ರಾಬ್ಲಮ್. ಓಕೆ, ಅದು ಈಗ ಇದು ಫಸ್ಟ್ ಯಾರು ಕ್ಯಾಪ್ಟನ್ಶಿಪ್ ಆಗಿದ್ರಪ್ಪ ಅಂದರೆ ಇವರು ನಮ್ಮ ಕನ್ನಡಿಗ ರಾಹುಲ್ ದ್ರಾವಿಡ್ ಅವ್ರು ಆಗಿದ್ರು. ಅದಾದ್ಮೇಲೆ ಕೊಹ್ಲಿ ಎಷ್ಟು ಬಾರಿ ಸೆಂಚುರಿ ಹೊಡೆದಂಬ್ರು IPL ಕೆರಿಯರಲ್ಲಿ? 9 ಅನ್ಕೋತೀನಿ. 9 ಕರೆಕ್ಟ್ ಬ್ರೋ. ಅದಾದ್ಮೇಲೆ ಕೊಹ್ಲಿ ಅವ್ರ ಮೊದಲ ಜರ್ಸಿ ನಂಬರ್ ಈಗ 18 ಇದೆ ಪ್ರೆಸೆಂಟ್ ಆಗಿ. ಅದಕ್ಕಿಂತ ಮೊದಲು ಅಂಡರ್ 90 ಅಂತ ಇತ್ತಲ್ಲ, ಅವಾಗ ಅವ್ರ ಜರ್ಸಿ ನಂಬರ್ ಏನಾಗಿತ್ತು ಗೊತ್ತಾ ನಿಮ್ಗೆ? ಜರ್ಸಿ ನಂಬರ್ ಗೊತ್ತು ಸರ್, ಹೇಳ್ತೀನಿ ಒಂದು ನಿಮಿಷ. ಮೇ ಬಿ 30 ಏನೋ ಇತ್ತು ಅನ್ಕೋತೀನಿ. ವರ್ಷ ಆಚರಿಸ್ತೀರ ಅದನ್ನ ನೀವು?
ಏನು 30 ಅನ್ಕೋತೀನಿ. ಇಲ್ಲ ಅವ್ರ 5 ಆಗಿತ್ತು ಅವಾಗ ಬರ್ತಡೇ ಓಕೆ. ಫಸ್ಟ್ಗೆ. ಪಾಪ ಆಮೇಲೆ ಡೆತ್ ತೀರ್ಕೊಂಡಾದ್ಮೇಲೆ ಆದ್ಮೇಲೆ 18 18. 18 ಆಗಿದ್ದು. ಓಕೆ ಅವ್ರ ಅದಾದ್ಮೇಲೆ ಇವರು ಕೊಹ್ಲಿ ಅವರು ಕ್ಯಾಪ್ಟನ್ಶಿಪ್ ಆಗಿದ್ರಲ್ಲ, ಎಷ್ಟು ವರ್ಷ ಕ್ಯಾಪ್ಟನ್ಶಿಪ್ ಆಗಿದ್ರು RCB ಗೆ? ಎಲ್ಲಿಂದ ವರ್ಷ? ಎಲ್ಲಿ ತನ? 2014 to something 22 ಇಲ್ಲ ಕರೆಕ್ಟ್, ಬಟ್ ಸ್ವಲ್ಪ ಮುಂದೆ ಹೋದ್ರಿ ನೀವು ಬಾಳ. ಇಲ್ಲ 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 ಪಾಟಿದಾರ್ 2 ವರ್ಷ ಆಯ್ತಲ್ಲ ಅಷ್ಟೇ. ಪಟ್ಟಿದಾರ್ 2 ವರ್ಷ ಆಯ್ತು. ಅದಕ್ಕಿಂತ ಮುಂಚೆ ಡೂಪ್ಲೆಸಿ ಇದ್ದ. 2 ವರ್ಷ ಡೂಪ್ಲೇಸಿ. ಅದು ಆದ್ಮೇಲೆ ಇವ್ರು ಇದ್ರು, ಕೊಹ್ಲಿ ಅವ್ರು ಇದ್ರು. ಅದಕ್ಕಿಂತ ಮೊದ್ಲು ದ್ರಾವಿಡ್ ಅವರಿದ್ರು. ದ್ರಾವಿಡ್ 22 ಅಲ್ವಾ? 2 ವರ್ಷ ಪಾಟಿದಾರು, ಹಾ. 2 ವರ್ಷ ಡೂಪ್ಲೇಸಿ. ಹ್ಮ್ 26 - 4 22 ನಲ್ಲಿ. ಇಲ್ಲ ಬ್ರೋ, ಅವ್ರದ್ದು ಇರೋದು 2013 2021 ಮಟ್ಟ. 21. ಅಲ್ಲಿ ಮಟ್ಟ ಆಗಿದ್ರು ಬ್ರೋ ಅಷ್ಟೇ. ನೀವು ಮತ್ತೆ ಇವತ್ತು RCB ಫೈನಲ್ ಮ್ಯಾಚ್ ಐತಿ. RCB ಏನ್ ಹೇಳಕ್ ಇಷ್ಟಪಡ್ತೀರಿ ಹೇಳಿ. ಸೆಕೆಂಡ್ ಕಂಟಿನ್ಯೂಸ್ಲಿ ಸೆಕೆಂಡ್ ಟ್ರೋಫಿ ಬರ್ಬೋದು ಅಂತ ಆಸೆ ಇದೆ. ಮೇ ಬಿ ಬರ್ಬೋದು, ಚಾನ್ಸಸ್ ಇದೆ. 19 ವರ್ಷದಲ್ಲಿ 2ನೇ ಗೆಲ್ಲಿ ಅಂತ ನಾವು ಹಾರೈಸ್ತೀವಿ RCB ಗೆ. GT ಗೆಲ್ಲಬಾರ್ದು, 4 ವರ್ಷ ಕ್ವಾಲಿಫೈ ಆಗಿದ್ದಾರೆ ಅವ್ರು. ಅದಕ್ಕೆ ಓಕೆ ಅವ್ರ, ಥ್ಯಾಂಕ್ ಯು. ಇವ್ರಿಗೆ ಸ್ವಲ್ಪ 1 ರಿಂದ 2 ಕ್ವಶನ್ ಗೊತ್ತಿತ್ತು ಇವ್ರಿಗೆ, ಯಾಕಂದ್ರೆ ಅವ್ರು ಸ್ವಲ್ಪ ಕೊಹ್ಲಿ ಫ್ಯಾನ್, ಅದಕ್ಕೆ ಗೊತ್ತೈತಿ. ಬರ್ರಿ ಹೋಗೋಣ ಮತ್ತೆ ನೆಕ್ಸ್ಟ್ ಕಂಟೆಂಟ್ ಹುಡ್ಕೊಂಡು ನಾವು. ಗೈಸ್, ಕೊಹ್ಲಿ ಫ್ಯಾನ್ಸ್ ಭಾಳ ಜನ ಇದಾರಲ್ಲ, ಎಲ್ಲ ಕೊಹ್ಲಿ ಕೊಹ್ಲಿ ಕೊಹ್ಲಿ. ಬಟ್ ನಂದು ಏನು ಒಂದು ಇದನ್ನ ಮಾಡ್ತೀನಪ್ಪ ಅಂದರೆ, ಖಂಡಿಸ್ತೀನಿ ಅದನ್ನ. RCB ಫ್ಯಾನ್ಸ್ ಆದವರು ಎಲ್ಲ ಕೊಹ್ಲಿ ಫ್ಯಾನ್ಸ್ ಇರ್ತಾರೆ, ಬಟ್ ಎಲ್ಲರೂ ಕೊಹ್ಲಿ ಒಬ್ಬನೇ ಅಲ್ಲಲ್ಲ ಅದರಲ್ಲಿ ಆಡೋದು. ಎಲ್ಲರೂ ಆಡ್ತಿರ್ತಾರೆ. ಇವತ್ತು ಅದನ್ನೇ ಕೊಹ್ಲಿ ಬಗ್ಗೆ ಎಷ್ಟೋ ಜನ ಕೊಹ್ಲಿ ಫ್ಯಾನ್ಸ್ ಇರುತ್ತೆ, ಕೊಹ್ಲಿ ಬಗ್ಗೆನೇ ಎಲ್ಲ ಕೇಳಕೊಂಡಿದ್ದೀನಿ. ಹಾಗೆ ಸ್ವಲ್ಪ RCB ಬಗ್ಗೆನೂ ಕೇಳ್ತಿದ್ದೀನಿ. ಎಲ್ಲರೂ ಅಷ್ಟೊಂದು ಯಾರಿಗೆ ಗೊತ್ತಿಲ್ಲ, ಎಲ್ಲರೂ ಸುಮ್ಮನೆ ಅವರು ಚೆನ್ನಾಗಿ ಆಡ್ತಾರೆ, ಆ ಕಾರಣಕ್ಕೋಸ್ಕರ ಎಲ್ಲರೂ ಅವರು ಫ್ಯಾನ್ ಆಗಿದ್ದಾರೆ. ಅವ್ರ ಬಗ್ಗೆ ಕೇಳಕ್ಕಂತ ಎಲ್ಲರನ್ನೂ ಇವತ್ತು ಕೇಳ್ತಿರೋದು ನಾನು. ನಾನೊಂದು ಜೊತೆ ಮಾತಾಡ್ತೀನಿ ಈಗ. ಅವರು ಕೊಹ್ಲಿ ಫ್ಯಾನ್, ಅದಕ್ಕೆ. ಹಾಯ್ ಬ್ರೋ, ಒಂದು 2 ನಿಮಿಟ್ಸ್ ಮಾತಾಡ್ಬೋದಾ? ಕನ್ನಡ ಬರುತ್ತಾ? ಇವತ್ತು RCB GT ಮ್ಯಾಚ್ ಇದೆಯಲ್ಲ, ಏನು ಅನ್ಸುತ್ತೆ? ಇವತ್ತು RCB ಗೆಲ್ಲುತ್ತೆ. ಹೌದಾ ಬ್ರೋ, ನಿಮ್ಮ ಹೆಸರು ಬ್ರೋ? ನಮ್ಮ ಹೆಸರು ದೀಪೇಂದ್ರ. ಇವತ್ತು ನೀವು ಕೊಹ್ಲಿ ಫ್ಯಾನ್ ಅಂತ ನೋಡಿದ್ದೀನಿ ಹಿಂದ್ಗಡೆ. ಹೌದಾ? ಇವತ್ತು ಕೊಹ್ಲಿ ಬಗ್ಗೆ ಒಂದಿಷ್ಟು ಕ್ವಶನ್ಸ್ ಕೇಳ್ತೀನಿ, ಹಂಗೆ ಸ್ವಲ್ಪ RCB ಬಗ್ಗೆನೂ ಕೇಳ್ತೀನಿ, ಹೇಳ್ತೀರಾ? ಹೇಳಿ. ಈ RCB ಮೊದಲ ಕ್ಯಾಪ್ಟನ್ ಯಾರಾಗಿದ್ರು 2008ರಲ್ಲಿ? ನಮ್ಮ ಕನ್ನಡಿಗರೇ ಆಗಿದ್ರು. ನನಗೆ ಗೊತ್ತಿಲ್ಲ. ಓಕೆ, ಇವರು ರಾಹುಲ್ ದ್ರಾವಿಡ್ ಅವರು ಅಂತ, ನಮ್ಮ ಕನ್ನಡಿಗರ. ಓಕೆ ಅವರು, ಕೊಹ್ಲಿ ಅವರು ಎಷ್ಟು ಬಾರಿ ಸೆಂಚುರಿ ಹೊಡೆದಿದ್ದಾರೆ IPL ಕೆರಿಯರ್ ಅಲ್ಲಿ? ಕೊಹ್ಲಿ ಫ್ಯಾನ್ ಬ್ರೋ ನೀವು, ಅದಕ್ಕೆ ಕೇಳ್ತಿರೋದು ನಾನು. ಮ್ಯಾಚ್ ಎಲ್ಲ ನೋಡ್ತೀನಿ. ಹೌದಾ? ಓಕೆ, ಇದು ಏನಪ್ಪಾ ಅಂದ್ರೆ, ಕೊಹ್ಲಿ ಅವರು ಕ್ಯಾಪ್ಟನ್ಶಿಪ್ ಮಾಡಿದಾರೆ, ಎಷ್ಟು ವರ್ಷ ಮಾಡಿದಾರೆ ಅನ್ನೋದ್ರ ಗೊತ್ತಿದೆಯಾ? ಅದನ್ನು ಗೊತ್ತಿಲ್ಲ. 19 ಸೀಸನ್ ಅಲ್ಲಿ ಎಷ್ಟು ವರ್ಷ ಮಾಡಿದ್ದಾರೆ? ಸೀಸನ್ ಅಲ್ಲಿ ಒಂದು 10 ಅಲ್ಲ, 8 ಬಾರಿ ಮಾಡಿದ್ದಾರೆ. 8 ಬಾರಿ 8 ವರ್ಷ ಕ್ಯಾಪ್ಟನ್ಶಿಪ್ ಮಾಡಿದ್ದಾರೆ ಕಂಟಿನ್ಯೂ ಆಗಿ. ಓಕೆ ಬ್ರೋ, ಇನ್ನೊಂದು ಏನಪ್ಪಾ ಅಂದ್ರೆ, ಈಗ ಕೊಹ್ಲಿ ಅವರು ಜರ್ಸಿ ನಂಬರ್ 18 ಇದೆ, ಅದಕ್ಕಿಂತ ಮೊದ್ಲು ಏನಿತ್ತು ಅದು ಗೊತ್ತಾ? ಅದು ಗೊತ್ತಿಲ್ಲ. 5 ಇತ್ತು ಅದಕ್ಕಿಂತ ಮೊದ್ಲು, ಅದಾದ್ಮೇಲೆ 18 ಬಂದಿದ್ದು. ಓಕೆ ಬ್ರೋ, ಥ್ಯಾಂಕ್ ಯು. ಫಸ್ಟ್ ಇದ್ರೆ ನಾನು ಅದನ್ನೇ ಕೇಳ್ತಿರೋದು. ಎಲ್ಲರೂ RCB ಫ್ಯಾನ್ಸ್ ಆದವ್ರು ಎಷ್ಟೋ ಜನರಿಗೆ ಕೊಹ್ಲಿ ಬಗ್ಗೆ ಗೊತ್ತಿಲ್ಲ. ಅಂದ್ರೆ RCB ಫ್ಯಾನ್ಸ್ ಅಲ್ಲ, ಕೊಹ್ಲಿ ಫ್ಯಾನ್ಸ್ ಆದವ್ರಿಗೆ ಕೊಹ್ಲಿ ಬಗ್ಗೆನೇ ಎಷ್ಟೋ ಗೊತ್ತಿಲ್ಲ. ಹಂಗೆ ಇರೋದು. ಬಟ್ ನಾನು ದ್ವೇಷಿಸ್ತಿಲ್ಲ, ಇರೋ ಪ್ಯಾಕ್ನ ಹೇಳ್ತಿರೋದು. ಹಂಗೆ ಎಲ್ಲರೂ ಫ್ಯಾನ್ ಹಾಕಾರ ಅಂತೇಳಿ ಆಗೋದಲ್ಲ, ಎಲ್ಲ ಅದ್ರ ಬಗ್ಗೆ ತಿಳ್ಕೊಬೇಕು. ಇಲ್ಲಿ ಹುಲಿ ಕೇಳ್ಬಾರ್ದು, ಇವ್ಗಕ್ರ ಗೊತ್ತೈತಿ, ಯಾಕಂದ್ರೆ ಇದು ಜನ್ ಜಿ ಇದು. ಅದಕ್ಕೆ ಜನ್ ಜಿ. ಹುಲಿ ಸ್ವಲ್ಪ ಮಾತಾಡ್ಬೋದಾ? ಕನ್ನಡ ಬರುತ್ತಾ? ಬಾಲ್ ಯಾರು ಬೇಕು? ಸ್ವಲ್ಪ ಬಾಲ್ ಹಾಕ್ತೀರಾ? ಸ್ವಲ್ಪ ಮಾತಾಡ್ತೀನಿ. ಇದು ಕೊಹ್ಲಿ ಫ್ಯಾನ ನೀನು? ಇವತ್ತು RCB GT ಮ್ಯಾಚ್ ಐತಿ, ಏನಂತಿ ಅದಕ್ಕೆ? RCBನೇ ಗೆಲ್ಲುತ್ತೆ. ಫುಲ್ ಖುಷಿ ಇವತ್ತು, ಹಂಗಾರೆ ಫುಲ್ ಜಾಲಿ ಮನೆಗೆ ಹೋದ್ಮೇಲೆ. ನಿಮ್ಮ ಹೆಸರು ಏನು? ಧನುಷ್. ಹೌದಾ? ಕೊಹ್ಲಿ ಬಗ್ಗೆ ಏನು ಗೊತ್ತಿದೆಯಾ? ಕೊಹ್ಲಿ ಅಷ್ಟು ದೂರ ಬೇಡ, ನೀನು ಇದಾಗಿದ್ದೀರಾ. ಕೊಹ್ಲಿ ಎಷ್ಟು ಸೆಂಚುರಿ ಹೊಡೆದ ನನಗೆ ಗೊತ್ತೈತೆ, ತೋರಿಸ್ತಾರಲ್ಲ ಮ್ಯಾಚಲ್ಲಿ. ಅಂದ್ರೆ ಈ ಇಯರ್ ಮಾತ್ರ ಒಂದೇ ಸೆಂಚುರಿ ಹೊಡೆದ. ಈ ಇಯರ್ ಆಯ್ತು ಅಲ್ಲ, ಟೋಟಲ್ IPL ಕೆರಿಯರ್ ಅಲ್ಲಿ ಎಷ್ಟು ಸೆಂಚುರಿ ಹೊಡೆದಿದ್ದಾನೆ? ನನಗೆ ಗೊತ್ತಿಲ್ಲ. ಹೌದಾ? ಕೊಹ್ಲಿ ಫ್ಯಾನ್ ಅಲ್ಲ, ಅದಕ್ಕೆ ಕೇಳಿದ್ ನಾನು. ಓಕೆ, ಇನ್ನೊಂದು ಏನಪ್ಪಾ ಅಂದ್ರೆ, ಕೊಹ್ಲಿ ಕ್ಯಾಪ್ಟನ್ಶಿಪ್ ಎಷ್ಟು ವರ್ಷ ಮಾಡಿದ್ದಾನೆ? ಕೊಹ್ಲಿ 9 ಸೆಂಚುರಿ ಹೊಡೆದ. ಕೊಹ್ಲಿ ಜರ್ಸಿ ನಂಬರ್ ಎಷ್ಟು ಗೊತ್ತಾ? ಅದಕ್ಕಿಂತ ಮೊದ್ಲು ಒಂದಿತ್ತಪ್ಪ. ಇತ್ತಪ್ಪ, ಅವ್ರು ಬಾಲ್ ಹಾಕ್ಲಿ, ಈ ಕಡೆ ಬಾ ನೀನು. ಇಲ್ಲ, ಅದಕ್ಕಿಂತ ಮೊದ್ಲು ಒಂದಿತ್ತು. ಇವತ್ತು ಹೋಗ್ಬಿಟ್ಟು ನೋಡು, ಹಂಗಾದ್ರೆ ಗೊತ್ತಾಗತ್ತೆ ನನಗೆ. ಗೂಗಲಲ್ಲಿ ನೋಡು, ಕೊಹ್ಲಿ ಫಸ್ಟ್ ಜರ್ಸಿ ನಂಬರ್ ಅಂತ ಹೊಡೆದ್ ನೋಡು. ಇನ್ಸ್ಟಾಗ್ರಾಮ್, ಯೂಟ್ಯೂಬ್ 2 ಮಾಡ್ತಿದ್ದೀವಿ. R2 ಲಾಗ್ ಅಂತ. ಅದಾದ್ಮೇಲೆ ಕೊಹ್ಲಿ ಈಗ ಫಸ್ಟ್ ಸೆಂಚುರಿನ ಯಾವ ಇಶ್ಯೂಯಲ್ಲಿ ಹೊಡೆದ? ಫಸ್ಟ್ ಸೆಂಚುರಿ 100ನ
ಹಾ. ಯಾವ ಇಶ್ಯೂಯಲ್ಲಿ ಹೊಡೆದೆ, ಯಾವ ಇಯರ್ ಅಲ್ಲಿ? 2008 ಅಲ್ಲಿ 2008 ಸ್ಟಾರ್ಟ್ ಆಗಿತ್ತು IPL, ಅವಾಗಿನೂ ಹೊಡೆದಿದ್ದಿಲ್ಲ ಅವಾಗಿನ. IPL ಅಲ್ಲಿ century. IPL ಅಲ್ಲಿ ಯಾವ ಇಯರ್ ಅಲ್ಲಿ ಸೆಂಚುರಿ ಹೊಡೆದ? ಇದು 14. 14. 2014 ಅಂತ ಹೇಳ್ತಿದ್ದೆ. ಅಲ್ಲ, ಸ್ವಲ್ಪ ಮುಂದೆ, ಇನ್ನು ಸ್ವಲ್ಪ ಮುಂದೆ ಹೋಗ್ ನೀನು. 2016 ಅಲ್ಲಿ ಅವನು ಗುಜರಾತ್ ಲಯನ್ಸ್ ಮೇಲೆ ಹೊಡೆದ. ಗುಜರಾತ್ ಲಯನ್ಸ್ ಇತ್ತು ಗೊತ್ತಾ? RCB ಇದು CSK ಬ್ಯಾನ್ ಆಗಿತ್ತು ನೋಡಿ, ಆ ಟೈಮಲ್ಲಿ ಸೆಂಚುರಿ ಹೊಡೆದ. ಹಾಗೆ ನಿನ್ನ ಹೆಸರು ಏನು? ರೋಹನ್ ಅಂತ. ಏನು ತಿಳ್ಕೊಂಡೇನು ಹಂಗಾರ? ಆವಾಗ ಪರ್ಫೆಕ್ಟ್ RCB ಫ್ಯಾನ್ ಹಾಕಿ. ಓಕೆ ಗೈಸ್, ಇವತ್ತು ನನಗೆ ಕೇಳಿದ್ದು ಅದೇ ಅಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿಲ್ಲ ಅವ್ರ ಬಗ್ಗೆ, ಸ್ವಲ್ಪ ಅಷ್ಟೇ ಗೊತ್ತು. ಬಟ್ ಫ್ಯಾನ್ ಆಗಿದ್ದಕ್ಕೆ ಒಂದು ಖುಷಿನೇ, ಬಟ್ ಅವ್ರ ಬಗ್ಗೆ ತಿಳ್ಕೊಬೇಕು, ಅವಾಗ ಫ್ಯಾನ್ ಆಗ್ಬೇಕಂತ ನಂದು ಒಂದು ಅಷ್ಟೇ. ಬಟ್ ನಾನು ಯಾರು ದ್ವೇಷಿಸ್ಬೇಡ್ರಿ, ಇರೋ ಪ್ಯಾಕ್ನ ಹೇಳ್ಕೊಂತ ಹೊಂಟಿದ್ದೀನಿ ನಾನು. ಬರ್ರಿ ಇನ್ನೂ ಕೇಳೋಣ, ಇನ್ನೂ ಭಾಳ ಜನ ಇದ್ದಾರೆ ಅಂತಾರೆ ಅಂದ ಭಕ್ತಾದಿಗಳು. ಗೈಸ್ ನೋಡಿದ್ರಲ್ಲ ನಮ್ಮ ಜನ, ಅವ್ರ ಫ್ಯಾನ್ಸ್ ಆದವ್ರು ಹೆಂಗೆ ರೀ, ಯಾವ ರೀತಿಯಲ್ಲಿ ಆನ್ಸರ್ ಮಾಡಿದ್ರು ಅಂತೇಳಿ. ಎಷ್ಟೋ ಜನ 10 ಜನ ಕೇಳಿದ್ರೆ ಅದರಲ್ಲಿ ಒಂದು 2-3 ಅಷ್ಟೇ ಆನ್ಸರ್ ಮಾಡಿತ್ತು. ಅದು ಫುಲ್ ಎಲ್ಲ ಮಾಡಿಲ್ಲ, ಒಂದು 2-3 ಮಾಡಿದ್ದು. ಮತ್ತೆ ಇದೇ ಥರ ಕಂಟೆಂಟಿಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಥ್ಯಾಂಕ್ ಯು ಸೋ ಮಚ್, ನಮಸ್ಕಾರ.